ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೇವಲ ಕೇಸರಿ ಉಡುಪಿನಲ್ಲಿರುವ ಸನ್ಯಾಸಿ ಎಂದು ಭಾವಿಸುತ್ತಾರೆ. ಆದರೆ ಅವರ ಬಗ್ಗೆ ಸತ್ಯಗಳನ್ನು ತಿಳಿಯಲು ಕೆಳಗೆ ಓದಿ ಮತ್ತು ಇಷ್ಟವಾದಲ್ಲಿ ಹಂಚಿಕೊಳ್ಳಿ. ಅಜಯ್ ಮೋಹನ್ ಬಿಸ್ಟ್ ಅಲಿಯಾಸ್ ನಿವೃತ್ತಿಯ ನಂತರ ಯೋಗಿ ಆದಿತ್ಯನಾಥ್ ಎಂದು ಬದಲಾದರು. HNB ಗರ್ವಾಲಾ ವಿಶ್ವವಿದ್ಯಾಲಯದಿಂದ ಉತ್ತರ ಪ್ರದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂಕಗಳು 100ಕ್ಕೆ 100. ಯೋಗಿಜಿ ಗಣಿತಶಾಸ್ತ್ರದ ವಿದ್ಯಾರ್ಥಿ. ಇವರು BSc ಗಣಿತಶಾಸ್ತ್ರದಲ್ಲಿ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿದ್ದಾರೆ. 1972ರಲ್ಲಿ UPಯ ಹಿಂದುಳಿದ ಪಂಚೂರ್ ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದರು. ಅವರಿಗೆ ಈಗ 50 ವರ್ಷ. ಭಾರತೀಯ ಸೇನೆಯ ಅತ್ಯಂತ ಹಳೆಯ ಗೂರ್ಖಾ ರೆಜಿಮೆಂಟ್ನ ಆಧ್ಯಾತ್ಮಿಕ ಗುರು. ನೇಪಾಳದಲ್ಲಿ ಯೋಗಿ ಬೆಂಬಲಿಗರ ಒಂದು ದೊಡ್ಡ ಗುಂಪು ಇದೆ. ಅವರು ಯೋಗಿಯನ್ನು ಗುರು ಭಗವಾನ್ ಎಂದು ಪೂಜಿಸುತ್ತಾರೆ. ಸಮರ ಕಲೆಗಳಲ್ಲಿ ಅದ್ಭುತ ಶ್ರೇಷ್ಠತೆ. ಏಕಕಾಲದಲ್ಲಿ 4ರನ್ನು ಸೋಲಿಸಿದ ದಾಖಲೆ. ಉತ್ತರ ಪ್ರದೇಶದ ಪ್ರಸಿದ್ಧ ಈಜುಪಟುಗಳು. ಅನೇಕ ಬೃಹತ್ ನದಿಗಳನ್ನು ಈಜಿ ದಾಟಿದ್ದಾರೆ. ಕಂಪ್ಯೂಟರ್ಗಳನ್ನು ಸಹ ಸೋಲಿಸುವ ಲೆಕ್ಕ ಪರಿಶೋಧಕ ತಜ್ಞರು. ಖ್ಯಾತ ಗಣಿತ ತಜ್ಞೆ ಶಕುಂತಲಾದೇವಿ ಕೂಡ ಯೋಗಿಯ ಗುಣಗಾನ ಮಾಡಿದ್ದರು. ರಾತ್ರಿಯಲ್ಲಿ ಕೇವಲ 4 ಗಂಟೆಗಳ ನಿದ್ದೆ. ಪ್ರತಿದಿನ ಬೆಳಗ್ಗೆ 3:30ಕ್ಕೆ ಏಳುತ್ತಾರೆ. ಯೋಗ, ಧ್ಯಾನ, ಗೋಶಾಲೆ, ಆರತಿ, ಪೂಜೆ ಇವು ದಿನಚರಿ. ದಿನಕ್ಕೆ 2 ಬಾರಿ ಮಾತ್ರ ಊಟ ಮಾಡುತ್ತಾರೆ. ಸಂಪೂರ್ಣವಾಗಿ ಸಸ್ಯಾಹಾರಿ. ಆಹಾರವು ಗೆಡ್ಡೆಗಳು, ಬೇರುಗಳು, ಹಣ್ಣುಗಳು ಮತ್ತು ಸ್ಥಳೀಯ ಹಸುವಿನ ಹಾಲನ್ನು ಒಳಗೊಂಡಿರುತ್ತದೆ. ಇಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ದಾಖಲಾಗಿಲ್ಲ. ಯೋಗಿ ಆದಿತ್ಯನಾಥ್ ಏಷ್ಯಾದ ಅತ್ಯುತ್ತಮ ವನ್ಯಜೀವಿ ತರಬೇತುದಾರರಲ್ಲಿ ಒಬ್ಬರು. ಇವರು ವನ್ಯಜೀವಿಗಳನ್ನು ತುಂಬ ಪ್ರೀತಿಸುತ್ತಾರೆ. ಯೋಗಿಯವರ ಕುಟುಂಬವು ಅವರು ಸಂಸದ ಅಥವಾ ಮುಖ್ಯಮಂತ್ರಿ ಆಗುವ ಮೊದಲು ಅದೇ ಸ್ಥಿತಿಯಲ್ಲಿ ಇನ್ನೂ ವಾಸಿಸುತ್ತಿದ್ದಾರೆ. ವರ್ಷಗಳ ಹಿಂದೆ ಸನ್ಯಾಸ ಸ್ವೀಕರಿಸಿದ ಯೋಗಿ ಒಮ್ಮೆ ಮಾತ್ರ ಮನೆಗೆ ಹೋಗಿದ್ದಾರೆ. ಯೋಗಿಯವರು ಕೇವಲ 1 ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ ಮತ್ತು ಅವರ ಹೆಸರಿನಲ್ಲಿ ಯಾವುದೇ ಭೂಮಿ ಅಥವಾ ಆಸ್ತಿ ಇಲ್ಲ ಅಥವಾ ಅವರು ಯಾವುದೇ ವೆಚ್ಚವನ್ನು ಹೊಂದಿಲ್ಲ. ಅವರು ತಮ್ಮ ಸ್ವಂತ ಸಂಬಳದಿಂದ ತಮ್ಮ ಊಟ ಮತ್ತು ಬಟ್ಟೆಯನ್ನು ಖರ್ಚು ಮಾಡುತ್ತಾರೆ ಮತ್ತು ಉಳಿದ ಹಣವನ್ನು ಪರಿಹಾರ ನಿಧಿಗೆ ಜಮಾ ಮಾಡುತ್ತಾರೆ. ಇದು ಯೋಗಿ ಆದಿತ್ಯನಾಥ್ ಅವರ ವಿವರ. ಭಾರತದಲ್ಲಿ ನಿಜವಾದ ನಾಯಕನ ವಿವರ ಹೀಗಿರಬೇಕು. ಅಂತಹ ಸಂತರಿಂದ ಮಾತ್ರ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಲು ಸಾಧ್ಯ. ನಿಮಗೆ ಇಷ್ಟವಾದಲ್ಲಿ ಇದನ್ನು ಬೇರೆಯವರಿಗೂ ಫಾರ್ವರ್ಡ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಶ್ರೀರಾಮ್.